ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಅದು ಸ್ಮಶಾನ ಜಾಗ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಕೊಟ್ಟಿದ್ದೀವಿ. ಇದು ಮಾಡ್ಕೊಡೋದು ದಯವಿಟ್ಟು ಗ್ರಾಮದಲ್ಲಿ ಉಲ್ಕೂರು ಗ್ರಾಮದಲ್ಲಿ ಸರ್ವೆ ನಂಬರ್ 11ರಲ್ಲಿ 1 ಎಕರೆ 34 ಗುಂಟೆ 2016ರಲ್ಲಿ ಮಶಾಣಕ್ಕೆ ಸಾರ್ವಜನಿಕ ಮಶಾಣಕ್ಕೆ ಅಂತ ಆರ್ಡರ್ ಆಗಿದೆ. ಬಟ್ ಊರಲ್ಲಿ ಕೆಲವು ವ್ಯಕ್ತಿಗಳು ಅದನ್ನು ಒತ್ತುವರಿ ಮಾಡಿಕೊಂಡು ವ್ಯವಸಾಯ ಮಾಡ್ತಾಯಿದ್ರು. ಅದನ್ನು ನಾವು ಹಲವಾರು ಸಲ ಕೇಳಿದ್ದಕ್ಕೂ ಅವ್ರು ಬಿಟ್ಕೊಡ್ಲಿಲ್ಲ. ಡಿ ಸಿಗೆ ಕಂಪ್ಲೇಂಟ್ ಮಾಡಿದ್ರು, ತಹಸೀಲ್ದಾರ್ ಕಂಪ್ಲೇಂಟ್ ಮಾಡಿ, ಇವಾಗ ಕಂಪ್ಲೇಂಟ್ ಮಾಡಿದ್ರು, ಯಾರೂ ಅದ್ರ ಬಗ್ಗೆ ಇದು ಮಾಡಲಿಲ್ಲ. ಫೈನಲ್ಗೆ ಲೋಕಾಯುಕ್ತಕ್ಕೆ ಹೋದ್ವು. ಅಲ್ಲೂ ನಮ್ಮ ಕೈಯಲ್ಲಿ ಏನು ಹೊಡೆದಾಡೋಕ್ಕಾಗಲಿಲ್ಲ ಅವ್ರ ಜೊತೆ. ಲಾಸ್ಟ್ಗೆ ಹೈಕೋರ್ಟ್ಗೆ ಹೋದ್ವು. ಹೈಕೋರ್ಟ್ಗೆ ಹೋದಾಗ ನಮ್ಮಂತೆ ಆದೇಶ ಆಗಿದೆ. ಅದ್ರ ಪ್ರಕಾರ ಈಗ ತಹಸೀಲ್ದಾರ್ಗೆ ಲೆಟ್ರ್ ಕೊಟ್ಟಿದ್ದೀವಿ. ನಮ್ಗೆ ಆದಷ್ಟು ಬೇಗ ಒತ್ತುವರಿನ ತೆರವುಗೊಳಿಸಿ ನಮ್ಮ ಸಾರ್ವಜನಿಕ ಮಶಾಣಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳಿದ್ದೀವಿ. MLA ಸಾಹೇಬ್ರಿಗೂ ಕೇಳಿದ್ದೀವಿ. ಇದಕ್ಕೆ ತಿರ್ಗಾ ಮುಂದೆ ಇದೇ ಥರ ತೊಂದರೆಗಳಾಗ್ತಾ ಇರ್ತದೆ. ಅದರಿಂದ ನಮಗೆ ಆದಷ್ಟು ಬೇಗ ಕಾಂಪೌಂಡ್ ಹಾಕಿ ನಮ್ಮ ಊರನ್ನ ನೆಮ್ಮದಿ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಆಯಿತು, ಆರ್ಡ್ರ್ ಏನಾಗಿದೆ ಅದ್ರ ಪ್ರಕಾರ ನಾವು ಆದಷ್ಟು ಬೇಗ ತೆರವುಗೊಳಿಸ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಆಲ್ರೆಡಿ ತೆರವುಗೊಳಿಸ್ಬಿಟ್ಟು ನಿಮ್ಗೆ ಕಾಂಪೌಂಡ್ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ತಹಸೀಲ್ದಾರ್ ಅವರು ಏನು ಭರವಸೆ ಕೊಟ್ಟಿದ್ದಾರೆ ಅಂತ ಅವರು ನಮಗೆ ಅಫಿಷಿಯಲ್ ಆಗಿ ಕೋರ್ಟ್ ಆರ್ಡರ್ ಬಂದಿದೆ. ಅದ್ರ ಪ್ರಕಾರ ನಾವು ಆದಷ್ಟು ಬೇಗ ಕಾನೂನು ಕೈಗೆ ತಗೊತೀವಿ ಅಂತ ಹೇಳಿದ್ದಾರೆ. ನೋಡಬೇಕು, ಯಾಕಂದರೆ 11 ವರ್ಷದಿಂದ ಹೋರಾಡ್ತಾನೆ ಇದ್ದೀವಿ, ಇದುವರೆಗೂ ಏನೂ ಆಗಿಲ್ಲ. ಈಗ ಇದು ಫೈನಲ್ ಡಿಸಿಷನ್ನು, ಏನು ಮಾಡ್ತಾರೋ ನೋಡೋಣ. ಯಾರು 34 ಗುಂಟೆ ಒತ್ತುವರಿ ಆಗಿದೆ. ಸ್ಮಶಾನಕ್ಕಂತ ಎಷ್ಟು ಎಕರೆ? 1 ಎಕರೆ 34 ಗುಂಟೆ 2014ರಲ್ಲಿ ಆದೇಶ ಆಗಿದೆ. ಅದರಲ್ಲಿ ಸುಮಾರು 1 ಎಕರೆ ಮೇಲೆ ಇವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸ್ಮಶಾನ ಇದೆಯಾ ಇಲ್ವಾ? ಹಾಗಾದ್ರೆ ಸ್ಮಶಾನ ಬಿಟ್ಟರೆ ಅಲ್ವಾ ನಾವು ಸ್ಮಶಾನ ಇದೆ. ಅಲ್ಲ, ಹಳೇದಾದ್ರೂ ಇದೆಯಾ ಇಲ್ವಾ? ಹಳೇದಿದೆ, ಹಳೇದೆಲ್ಲ ಫುಲ್ ಫಿಲಪ್ ಆಗಿದೆ. ಹಳೇದು ಇಲ್ಲದೆ ಇರೋದಕ್ಕೆ ಈಗ ಅವ್ರವ್ರ ಜಮೀನುಗಳಲ್ಲೇ ಸ್ವಂತ ಇದು ಮಾಡ್ಕೊಳ್ತಾ ಇದ್ದಾರೆ. ಈಗೇನು ಮಂಜೂರಾಗಿದೆ ಇದರಲ್ಲಿ ಏನು ಆಗಿಲ್ಲ? ಈಗಾಗಲೇ ಯಾವುದೂ ಆಗಿಲ್ಲ, ಕೊಟ್ಟಿಲ್ಲ. ಮಂಜೂರಾಗಿದೆ ಅಷ್ಟೇ. 2-3 ಮಶಾಣ ಇದೆ ಅಷ್ಟೇ. ಇನ್ನಷ್ಟು ಬಿಟ್ಟರೆ ಅವರು ನಮಗೆ ಯಾರಿಗೂ ಆಸ್ಪದ ಕೊಡ್ತಾ ಇಲ್ಲ. ಅವ್ರ ಹತ್ರ ಹೊಡೆದಾಡೋ ಬದಲು ಅವ್ರವ್ರ ಜಮೀನುಗಳಲ್ಲೇ ಅವರು ಮಣ್ಣು ಮಾಡ್ಕೊತಾ ಇದ್ದಾರೆ. ಈಗ ಸರ್ಕಾರದಿಂದ 1 ಎಕರೆ 34 ಗುಂಟೆ ಮಂಜೂರಾಗಿರುವಂಥದ್ದು ಸ್ಮಶಾನಕ್ಕೆ, ಗ್ರಾಮಕ್ಕೆ ಅಂತ ಮಂಜೂರಾದ ಆ ಜಮೀನನ್ನು ಒಬ್ಬರು ಸರ್ಕಾರಿ ಅಧಿಕಾರಿಯಾಗಿ, ಒಬ್ಬರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಅದನ್ನು ಅವರು ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ಅದನ್ನು ತೆರವುಗೊಳಿಸ್ಕೊಡ್ಬೇಕು ಅಂದ್ಬಿಟ್ಟು ನಾವು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡಿದ್ದೀವಿ. ಅದ್ರ ಪ್ರಕಾರ ಹೈಕೋರ್ಟಿಂದ ಆದೇಶ ಆಗಿದೆ. ಹೈಕೋರ್ಟ್ ಕೂಡ ಡೈರೆಕ್ಷನ್ ಕೊಟ್ಟಿದೆ. ತಹಸೀಲ್ದಾರ್ಗೆ ಮತ್ತು DC ಅವರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿದೆ. ಅದ್ರ ಪ್ರಕಾರ ತಹಸೀಲ್ದಾರ್ಗೂ ಕೂಡ ನಾವು ಮನವಿ ಮಾಡಿದ್ದೀವಿ. ಅದೇ ರೀತಿ ಶಾಸಕರಿಗೂ ಕೂಡ ನಾವು ಮನವಿ ಮಾಡಿದ್ದೀವಿ. ಆ ಮನವಿ ಪ್ರಕಾರ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸ್ಥಳದ ಹಾಜರು ಮಾಡಿ ಅದನ್ನು ಪರಿಶೀಲನೆ ಮಾಡಿ ಆ ಜಾಗನ ತೆರವುಗೊಳಿಸಿ ಗ್ರಾಮದ ಸ್ಮಶಾನಕ್ಕೆ ನೀಡಬೇಕು ಅಂತ ಮಾನ್ಯ ಶಾಸಕರು ಮತ್ತು ತಹಸೀಲ್ದಾರರು ಕೂಡ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಮೇಲೆ ನಾವು ಈ ದಿನ ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡಿದಾಗ ಆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಇವರು ಸರ್ಕಾರಿ ಅಧಿಕಾರಿ, ಅವ್ರವ್ರ ಇದರಲ್ಲಿ ಅವರು ಸರ್ಕಾರಿ ಅಧಿಕಾರಿ ಆಗಿರೋದ್ರಿಂದ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಅವ್ರು ಕರೆಕ್ಟಾಗಿ ಒಳಗಡೆ ಏನೇನು ಮಾಡ್ಕೋಬೇಕೋ ಮಾಡ್ಕೊಂಡಿರೋದ್ರಿಂದ ಅವ್ರು ನಮಗೆ ಯಾವುದೇ ರೀತಿಯ ಸಹಕಾರ ನೀಡಿಲ್ಲ. ಆಮೇಲೆ ಯಾರಾದರೂ ಇದ್ರ ಬಗ್ಗೆ ಹೋರಾಡೋಕ್ಕೆ ಮುಂದೆ ಹೋದರೆ ಅವ್ರ ಬಗ್ಗೆ ಸುಮ್ಮನೆ ಕೇಸುಗಳಾಕ್ಸೋದು, ರೇಪ್ ಕೇಸುಗಳಾಕ್ಸೋದು, ಅವ್ರ ಜಮೀನುಗಳಿಗೆ ಪಾಣಿ ಮೇಲೆ ತೊಂದರೆಗಳು ಕೊಡೋದು, ಇವೆಲ್ಲ ಮಾಡಿದ್ದಾರೆ. ನಾವು ಎದುರ್ತಾ ಇದ್ವೇನೋ, ನಾವು ಬೆಂಗಳೂರಲ್ಲಿ ಇರೋದ್ರಿಂದ ನಾವು ಅದೇ ಗ್ರಾಮಸ್ಥರೇ, ನಾವು ವಲಸೆ ಹೋಗಿದ್ದೀವಿ ಬೆಂಗಳೂರಿಗೆ ಜೀವನಕ್ಕೋಸ್ಕರ. ಅರ್ಜುನ್ ಬಾಬು ಅಂತ ಉಲ್ಕೂರು ಗ್ರಾಮದವರು, ಬೆಂಗಳೂರಲ್ಲಿ ವಾಸ ಇರೋದು. ಇವರು ಹೇಳಿ ವಕೀಲರು ನಂಜುಂಡೇಗೌಡರು ಅಂತ. ಈ ಕೇಸಿಗೆ ಸಂಬಂಧಪಟ್ಟಂತೆ ನೀವು ಗ್ರಾಮಸ್ಥರೇನಾ ಸರ್? ಇವರು ಲಕ್ಷ್ಮೀನಾರಾಯಣ್ ಅಂತ ನಮ್ಮ ಮುಖಂಡರು.
ಇವರು ಮುನಿರಾಮಯ್ಯ ಅಂತ ಊರಿನವರು, ಇವರು ರವಿ ಅಂತ RTI ಕಾರ್ಯಕರ್ತರು, ಇವರು ಮುನಿರಾಜು ಅಂತ ರೈತ ಮುಖಂಡರು. ಇವ್ರನ್ನ ಸ್ವಲ್ಪ ತಗೊಳ್ಳಿ. ಇವ್ರು ಮೈನು ಇವ್ರು ಇದ್ರ ಬಗ್ಗೆ ಹೋರಾಡಿದ್ದಕ್ಕೆ ಇವ್ರ ಮೇಲೆ ಎಷ್ಟೋ ಕಂಪ್ಲೇಂಟ್ ಕೊಡಿಸಿದ್ದಾರೆ ಬೇರೆಯವ್ರ ಮುಖಾಂತರ. ಅದರಿಂದ ಎಲ್ಲರೂ ಎದುರ್ಕೊಂಡು ಬರ್ತಾ ಇಲ್ಲ. ಇನ್ಮೇಲೆ ನಮ್ಮ ಮೇಲೂ ಬರ್ಬೋದು. ನಾವು ಅದಕ್ಕೆಲ್ಲ ಸಿದ್ಧವಾಗಿ ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ.